ಅದಕ್ಕೆ ಸ್ವಾಮಿ ಪುರುಷೋತ್ತಮ ಎಷ್ಟು ಚೆನ್ನಾಗಿ ವರ್ಡ್ ಬಳಸ್ತಾರೆ ನೋಡಿ. ಅತ್ಯಂತ ವಿಶ್ವಾಸ ಯೋಗ್ಯರಾದ ವ್ಯಕ್ತಿಗಳು ತಮಗೆ ಆದ ಅನುಭವಗಳನ್ನು ವಿವರಿಸಿದ್ದರ ಆಧಾರದ ಮೇಲೆ, ಯಾಕಂದ್ರೆ ಎಲ್ಲರಿಗೂ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಘಟನೆಗಳದ್ದು ಬರ್ತವೆ. ಕೆಲವೊಬ್ರು ಅದನ್ನ ಅವ್ರು ಹೇಳಿದ ಘಟನೆಗಳನ್ನ ಕೆಲವು ಬರೆಯುತ್ತಾ ಸನ್ಯಾಸಿಗಳು ಶಿಷ್ಯರು ಬರಿತಾ ಹೋದ್ರು. ವಿವರಿಸಿದ್ದರ ಆಧಾರದ ಮೇಲೆ ಇವುಗಳನ್ನು ಸಂಕಲನ ಒಟ್ಟು ಮಾಡಲಾಗಿದೆ ಅಂತ ಸ್ವಾಮಿ ಪುರುಷೋತ್ತಮಜಿ ಹೇಳ್ತಾ ಇದ್ದಾರೆ. ಅಂದರೆ ಈ ಪುಸ್ತಕ ಇದೆಯಲ್ಲ ಜೀವನಗಂಗಾ, ಇದು ಒಂದು ಧಾರ್ಮಿಕ ಗ್ರಂಥ ಅಷ್ಟೇ ಅಲ್ಲ, ವೈಚಾರಿಕ ಗ್ರಂಥನೂ ನಮ್ಮಲ್ಲಿ ವೈಚಾರಿಕತೆಯನ್ನು ಬೆಳೆಸುತ್ತೆ, ಸೃಜನಶೀಲತೆಯನ್ನೇ ಬೆಳೆಸುತ್ತೆ. ಮತ್ತು ಭಾಳ ಅದ್ಭುತವಾಗಿ ಕನ್ನಡವನ್ನು ಸ್ವಾಮೀಜಿಗಳು ತುಂಬ ಅತ್ಯಂತ ಸರಳವಾಗಿ ಬರ್ಕೊಳ್ತಾ, ಮತ್ತು ಈಗ ಆ ಘಟನೆಗಳು ಇಲ್ಲೇ ನಮ್ಮ ಮುಂದೆ ನಡೀತಾ ಇದ್ದಾವೇನೋ, ಸಚಿತ್ರವಾಗಿ ನಡೀತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಸ್ವಾಮಿ ಪುರುಷೋತ್ತಮಾಜಿ ಪುಸ್ತಕವನ್ನು ಬರೆದಿದ್ದಾರೆ. ಆಮೇಲೆ ಪ್ರತಿ ವಿಷಯವನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ, ಸುಮ್ಮನೆ ಓದ್ಕೊಂಡು ಹೋಗಲ್ಲ, ಏನು ಕತೆ ರೂಪದಲ್ಲಿ ಓದ್ಕೊಂಡು ಹೋಗಲ್ಲ, ಚರ್ಚೆ ಮಾಡ್ತಾರೆ. ಇದು ಹಿಂಗ, ಅದು ಹಿಂಗ, ಇದು ಯಾಕೆ ಹೇಳಿದ್ರು, ಪ್ರತಿಯೊಂದು ಚರ್ಚೆ ರೂಪದಲ್ಲಿ ಜೀವನ ಓದ್ತಾ ಹೋಗುತ್ತೆ. ಅದಕ್ಕೆ ಸ್ವಾಮಿ ಪುರುಷೋತ್ತಮಾಜಿ ಆ ಪುಸ್ತಕವನ್ನು ಶ್ರೀದೇವಿ ಮಹಾತ್ವೆ ಅಂತ ಇಟ್ಟು ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಶ್ರೀ ಶಾರದಾದೇವಿ ಮಹಾತ್ವೆ ಅಂತ ಹೇಳಿ ಮೊದಲ ಉಪನ್ಯಾಸವನ್ನು ಶ್ರೀಮಾತೆಯನ್ನು ಆರಂಭ ಮಾಡ್ತಾರೆ. ಆನಂತರ ಶ್ರೀರಾಮಕೃಷ್ಣ ವಚನವೇದ ಸಿಡಿಸ್ ಬರುತ್ತೆ, 180ಕ್ಕೂ ಹೆಚ್ಚು ಉಪನ್ಯಾಸ ಇದೆ. ನಮ್ಮ ಮಾತಾಜಿಯವರು ಅದನ್ನ ಬರವಣಿಗೆಯಲ್ಲಿ ತರಬೇಕು ಅಂತ ಅದನ್ನ ಪ್ರಾಜೆಕ್ಟ್ ಹಾಕಿ ನಮಗೆಲ್ಲ ಕೊಟ್ಟಿದ್ರು, ಕೆಲವು 10 ಉಪನ್ಯಾಸ. ಅದು ಪ್ರಾಜೆಕ್ಟ್ 30 ಲಕ್ಷ ಆಗುತ್ತಂದ್ರು, ಅದಕ್ಕೆ ಬಿಟ್ಟರು. ಅಂದರೆ 30 ಲಕ್ಷ ಅಂದರೆ 180 ಸಂಚಿಕೆ ಬಂದಿದೆ ಸ್ವಾಮಿ ಪುರುಷೋತ್ತಮಾಜಿ ಮಾತಾಡಿರೋದು. ಒಂದೊಂದು ಉಪನ್ಯಾಸ 3/4 ಗಂಟೆ, 1 ಗಂಟೆ ಇದೆ. ಅದನ್ನ ಬರವಣಿಗೆ ರೂಪ ತಂದು ಬರವಣಿಗೆ ಅದನ್ನ ಪುಸ್ತಕ ಮಾಡಿ ಸಂಪುಟಗಳು ಮಾಡ್ಬೇಕಂತ ಅದು ಪ್ರಾಜೆಕ್ಟ್ ಮಾಡಿದಾಗ ಒಟ್ಟು ಖರ್ಚು ವೆಚ್ಚಗಳು 30 ಲಕ್ಷ ಅಂತ ನಮ್ಮ ಮುನ್ನಾ ಅವ್ರು ಹೇಳಿದಾಗ, ಮುನ್ನಾ ವಿವೇಕಾಂಶ ಪ್ರಿಂಟರ್ ಪ್ರಕಾಶಕರು ಸುರೇಶ್ ಮುನ್ನಾ ಅಂತವ್ರನ್ನ ಅವ್ರು ಹೇಳಿದಾಗ ಅಲ್ಲಿಗೆ ಡ್ರಾಪ್ ಆಯ್ತು ನಮಗೆ. ಶ್ರೀ ಶಾರದಾ ದೇವಿ ಜೀವನಗಂಗಾ ಫಸ್ಟ್ ಉಪನ್ಯಾಸವಾಗಿ ಫಸ್ಟ್ ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಪ್ರಸಾರ ಆಗ್ತಾ ಇತ್ತು. ಶ್ರೀ ರಾಮಕೃಷ್ಣ ವಚನವೇದ ಬಗ್ಗೆ ಹೇಳ್ತಾ ಇದ್ರು. ಅವರು ತಂಗಿ ಮೀನಾಕ್ಷಿ ಮೈ ಅವ್ರ ಮನೆಗೆ ಹೋದಾಗ ಹೇಳ್ತಾ ಇದ್ರು ಏನಂತಂದ್ರೆ, ವಚನವೇದ ಕ್ಲಾಸ್ ಅಂದರೆ ಎಲ್ಲೆಲ್ಲಿಂದ ಬರೋರಂತೆ. 4 ಗಂಟೆಗೆ ಗೇಟ್ ಓಪನ್, ರಾಮಕೃಷ್ಣ ಆಶ್ರಮ ಟೈಮಿಂಗ್ಸು 4 ಗಂಟೆಗೆ ಓಪನ್ ಆಗೋದಾ, ಬೇಗ ಎಷ್ಟು ಬೇಗ ಅಂದರೆ ಎಷ್ಟೋ ಜನ ಭಕ್ತರು 2 ಗಂಟೆ ಮಧ್ಯಾಹ್ನ ಬಂದು ಕುತ್ಕೊಂಡು ಗೇಟ್ ಕಾಯಿರುತ್ತೆ, ಗೇಟ್ ಬೇಗ ತೆಗಿತಾರಂತ. ಅಷ್ಟು ಫುಲ್ಲು ಕಿಕ್ಕಿದ ಸಭಾಂಗಣ, ವಿವೇಕಾನಂದ ಸಭಾಂಗಣ, ಶತಮಾನೋತ್ಸವ ಭವನ, ಅದು ಒಳಗೆ ಕೆಳಗೆ, ಮತ್ತೆ ಸ್ವಾಮೀಜಿ ಕುತ್ಕೊಂತಾರಲ್ಲ ಮೇಲೆ ಸ್ಟೇಜು, ಆ ಸುತ್ತ ಎಲ್ಲರೂ ಒಬ್ಬರು ಕುತ್ಕೊಳ್ಳೋಕ್ಕೂ ಜಾಗ ಇದ್ರು. ಅಷ್ಟು ಜನ ಹೊರಗೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಹೇಳಿ ನಮ್ಮ ಶಬ್ದ ಕೇಳಿದ್ರೆ ಸಾಕಲ್ಲ, ಕೇಳೋ ಸ್ವಲ್ಪ ಜನ. ಅಂದರೆ ಎಷ್ಟು ಅದ್ಭುತವಾದ ಜೀವನ ಇದು. ಶ್ರೀ ವಚನವೇದ ಕೇಳಿ, ಯೂಟ್ಯೂಬಲ್ಲಿ ಎಲ್ಲ ಬಂದಿದೆ.